ಆಲ್ಮೋಸ್ಟ್ ಸ್ಟ್ರೈಕ್ ಖತಮ್ ಬಾಯ್ ಮುಗಿದೋಯ್ತು. ನಮ್ಮ ಸಿರಾಜ್ ಬಾಯ್ ಖತರ್ನಾಕ್ ಬಾಯ್ ಅನ್ನ ಟೆಸ್ಟು ಓಡೆ ಬಿಟ್ಟು ಅನ್ನ ನಮ್ಮ ಇಂಡಿಯಾದವರು ಎಲ್ಲಿ ಬೇಡಿ ಪಾಪ ಅಂತ ಫಸ್ಟ್ ಇನ್ನಿಂಗ್ ಒಳಗಡೆ ಬಿಟ್ಟು ಕೊಟ್ಬಿಟ್ರು. ಯಾವನು ಬರ್ತಾರೆ ಬರ್ರಿ ಅಂತಿದ್ದಾರೆ, ನೀವು ಬರ್ರಿ ನೋಡ್ಕೊಂಬನ್ನಿ. ಏನು ಎಲ್ಲಕ್ಕೆಲ್ಲ ಮ್ಯಾಚ್ ಕಂಟಿನ್ಯೂ ಗೆಲ್ಕೊತ್ ರೈಟ್ ಭಾಳ ದಿವಸ ಆದ ಕೂಡಲೇ ನಿಮ್ಮೆಲ್ಲರಿಗೂ ಸುಸ್ವಾಗತ ನಮ್ಮ ಚಾನಲ್ ಒಳಗಡೆ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಸೀರೀಸ್ ವಾರ್ಮ್ ಅಪ್ ಬರೀ 3 ದಿವಸದಿದ್ದು ಅದರೊಳಗೆ ಯಾರ್ಯಾರು ಏನೇನು ಕಿತ್ತಾಡಿದ್ದಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಹೊಸವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ವಾರ್ಮ್ ಅಪ್ ಮ್ಯಾಚ್ ಆಯಿತು. ಯಾರು ಗೆದ್ರು? ಇಂಡಿಯಾ ಬ್ರೋ, ಡೆಫಿನೆಟ್ಲಿ ಇಂಡಿಯಾನೇ ಗೆಲ್ಲಬೇಕು. ಯಾಕಂದ್ರೆ ಈಗ ನಮ್ಮ ಖತರ್ನ ಕಮ್ಬ್ಯಾಕ್ ಆಗೋದಂತ ಗೊತ್ತಿದೆ. ಹಾರ್ದಿಕ್ ಪಾಂಡ್ಯ ಕಮ್ಬ್ಯಾಕ್ ನೋಡಿದ್ದೀವಿ, ಹೆಂಗೆ ಅನ್ನ 6 ತಿಂಗಳು ಅದನ್ನು ಮಾಡಿ ಹೆಂಗೆ ಇಂಡಿಯಾ ಟೀಮ್ ಅದು ಏನು ಅವ್ರು 2 ಸೀರೀಸ್ ಸೋತ್ರಲ್ಲ ಆದ ಕೂಡಲೇ ಏನು ಖತರ್ನಾಕ್ ಕಂಬ್ಯಾಕ್ ಮಾಡ್ತಿದ್ದಾರೆ. ನೀವು ಬರೀ ನೋಡ್ಕೊಂಬನ್ನಿ. ಇನ್ನು ಎಲ್ಲಕ್ಕೆಲ್ಲ ಮ್ಯಾಚ್ ಕಂಟಿನ್ಯೂ ಗೆಲ್ಕೊತಿರೋರು. ಯಾಕಂದರೆ ವಿ ಆರ್ ಇಂಡಿಯನ್ಸ್. ನಾವು ಗೌತಮ್ ಗಂಭೀರ್ ಎಲ್ಲರನ್ನೂ ತೆಗೆದು ಸೈಡ್ ಹೋಗಿರಿ, ಅವ್ರು ಯಾರು ಬೇಡ. ಬ್ಯಾರದವ್ರು ನೋಡ್ರಿ ಅಂಥ ಖತರ್ನಾಕ್ ಯುವರಾಜ್ ಸಿಂಗ್ ಬ್ಯಾಟಿಂಗ್ ಕೋಚ್ ಮಾಡಿದ್ರೆ ಖತರ್ನಾಕ್ ಭೈ. ಯಾವನು ಬರ್ತಾರೆ ಬರ್ರಿ ಧಡಕ್ ನಮ್ಮ ಇಂಡಿಯಾ ಟೀಮ್ಗೆ ಕೋಚ್ ಅಂತ ಅನ್ಬೇಕಂದ್ರೆ ಖತರ್ನಾಕ್ ಬ್ರೋ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಅದಕ್ಕಿಂತ ಮೊದಲು ನಾವು ಮ್ಯಾಚ್ ಬಗ್ಗೆ ಮಾತಾಡೋಣ. ನೋಡಿ, ಶ್ರೀಲಂಕಾದವರು ಫಸ್ಟ್ ಇನ್ನಿಂಗ್ ಒಳಗಡೆ 363 ರನ್ ಇದ್ದಾರೆ, 8 ವಿಕೆಟು 90 ಓವರ್. ಅದ್ರೊಳಗಡೆ ಪರ್ಫಾರ್ಮೆನ್ಸ್ ನೋಡೋಣ. ನಿಶಾನ್ ಮಧುಶಾಕ್ 66 ರನ್ನು 65 ಬಾಲ್ಗೆ ಖತರ್ನಾಕ್ ಬಾಯ್. ಹಿಂಗೆ ಬೇಕು ಪರ್ಫಾರ್ಮೆನ್ಸ್ ಅಂದರೆ ಟೆಸ್ಟ್ ಸೀರೀಸ್ ಒಳಗಡೆ. ಅದರ ಜೊತೆಗೆ ಅನನ್ನು 143 ಬಾಲ್ ಆಡಿ 71 ರನ್ ತೆಗೆದಾನೆ. ಅಂದ್ರೆ ನೋಡಬೇಕು 71 50 ಸ್ಟ್ರೈಕ್ ರೇಟು 6 ಅಂತ. ಆಮೇಲೆ ಅದರ ಜೊತೆಗೆ ಕ್ಯಾಪ್ಟನ್ ಕೂಡ ಚೆನ್ನಾಗಿ ಆಡೋದು. ಎಸ್ ದಿನೇಶ್ 52 ರನ್ನು 72 ಬಾಲ್ಗೆ. ಆಮೇಲೆ ನಮ್ಮ ಇಂಡಿಯಾ ಕಡೆ ಬರೋಣ. ಇಂಡಿಯಾದ ಫಸ್ಟ್ ಇನ್ನಿಂಗ್ ಏನೇನಾಗಿದೆ? ಇಂಡಿಯಾದವರು 357 ರನ್ ತೆಗಿತಾರೆ 90 ಓವರ್ಗೆ. ಖತರ್ನಾಕ್ ಬ್ರೋ. ನಮ್ಮ ಇಂಡಿಯಾದವರು ಎಲ್ಲಿ ಬೇಡಿ ಪಾಪ ಅಂತ ಫಸ್ಟ್ ಇನ್ನಿಂಗ್ ಒಳಗಡೆ ಬಿಟ್ಟು ಕೊಟ್ಬಿಟ್ರು. ತಗೊಳ್ಳಿ 6 ರನ್ ನೀವು ಗೆಲ್ಕೊಳ್ಳಿ. ಆಮೇಲೆ ನಾವು ಸೆಕೆಂಡ್ ಇನ್ನಿಂಗ್ ಒಳಗಡೆ ಕಂಬ್ಯಾಕ್ ಮಾಡ್ತೀವಲ್ಲ. ಆಮೇಲೆ ಶ್ರೀಲಂಕಾದು ಸೆಕೆಂಡ್ ಇನ್ನಿಂಗ್ ಬಂತು. ಸೆಕೆಂಡ್ ಇನ್ನಿಂಗ್ ಒಳಗಡೆ ಭಾಳ ಅಂದರೆ 200 ರನ್ ತೆಗಿತಾರೆ, 6 ವಿಕೆಟ್ ಹಾಕ್ತಾರೆ. ಅದೇನೋ ಒಂದು ಸ್ವಲ್ಪ ಓವರ್ಸ್ ಕಮ್ಮಿ ಇದ್ವು, ಅದಕ್ಕೆ ಅನ್ನಗಳು 200 ರನ್ ಅಷ್ಟೇ ತೆಗೆದ್ರು. ಅದ್ರೊಳಗಡೆ ಪರ್ಫಾರ್ಮೆನ್ಸ್ ನೋಡೋಣ ಅಂದರೆ ಫಸ್ಟ್ ಇನ್ನಿಂಗ್ ಒಳಗಡೆ ಯಾವ ನೆಟ್ಟಿಗೆ ಆಡಿದಾನೆ ಅಲ್ಲ, ಒಂದು 100 ಸ್ಟ್ರೈಕ್ ರೇಟ್ ಇತ್ತು. ಅವನೇ ಈ ಸಲ ಕೂಡ ಆಡಿದಾನೆ. 63 ರನ್ನು 73 ಬಾಲ್ಗೆ ನಿಶಾನ್ ಮಧುಶಾಕ್. ಆಮೇಲೆ ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸ್ ಬರೋಣ. ಯಾರ್ಯಾರು ಏನೇನು ಖತರ್ನಾಕ್ ಬಾಯ್ ಪರ್ಫಾರ್ಮೆನ್ಸ್ ನೋಡೋಣ. ಅದಕ್ಕಿಂತ ಮೊದಲು ಸೆಕೆಂಡ್ ಇನ್ನಿಂಗ್ಸ್ ಇಂಡಿಯಾ ನೋಡೋಕ್ಕಿಂತ ಮೊದಲು ನಮ್ಮ ಸಿರಾಜ್ ಬಾಯ್ ಖತರ್ನಾಕ್ ಬಾಯ್ ಅನ್ನ ಟೆಸ್ಟು ಓಡೆ ಬಿಟ್ಟು ಅನ್ನ ಡೈರೆಕ್ಟ್ T20 ಚೂಸ್ ಮಾಡಿದ. ಅನ್ನ ಬಾಲರ್ ಅಂತ ಮರ್ತೆ ಬಿಟ್ಟ. ಬಾಲರ್ ಇವ್ ಸಿರಾಜ್ ಬಾಲರ ಆತ ಕನ್ಫ್ಯೂಷನ್ ಬಾಯ್. ಈ ಥರನ ಆಲ್ರೌಂಡರ್ ಥರ ಖತರ್ನಾಕ್ ಆಡಿದಾನೆ. ಖತರ್ನಾಕ್ ಬಾಯ್. ಸ್ಟ್ರೈಕ್ ರೇಟ್ ಖತರ್ನಾಕ್ ಬಾಯ್. ಬಾಲರ್ ಹಿಂಗೆ ಹೊಡಿತಾನಂದ್ರೆ ನೋಡಿ ಯಾವ ಥರ ಆಡಿದಾನೆ. ಇಂಡಿಯಾ ಸೆಕೆಂಡ್ ಇನ್ನಿಂಗ್ ಯಶಸ್ವಿ ಜೈಸ್ವಾಲ್ 61 ರನ್ನು 46 ಬಾಲ್ಗೆ. ಆಮೇಲೆ ನೀವು ನೋಡಬೇಕು ಮೊಹಮ್ಮದ್ ಸಿರಾಜ್ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ದಿಸ್ ಅನ್ನ ಇದೆ. 15 ಬಾಲ್ಗೆ 32 ರನ್ನು 200 ಆಲ್ಮೋಸ್ಟ್ ಸ್ಟ್ರೈಕ್ ರೇಟ್. ಖತಮ್ ಬಾಯ್ ಮುಗಿದೋಯ್ತು, ಸಂತೆ ಮುಗಿದೋಯ್ತು ಬ್ರೋ. ಬಾಲರ್ ಈ ಥರ ಆಡಿದಾನೆ ಅಂದರೆ ನೀವು ಬ್ಯಾಟರ್ ಎಲ್ಲ ಗೋವಿಂದ ಇನ್ನು ಮಾಡ್ಕೊಂಡ್ರಿ. ಯಾಕೆ ಬ್ರೋ ಖತರ್ನಾಕ್ ಬಾಯ್. ನಾನು ಈ ಥರ ಹಿಂಗೆ ಹೊಡಿತಾನೆ ಹಿಂಗೆ ಅದನ್ನು ಮಾಡಿ ವಾರ್ಮಪ್ ಮ್ಯಾಚ್ ಒಳಗೆ ಹಿಂಗೆ ಆಲ್ಕೊಂಡಿಲ್ಲ ಅನ್ನ. ಏನಾದರೂ ಈ ಥರ ಪರ್ಫಾರ್ಮೆನ್ಸ್ ಇನ್ನು ಮ್ಯಾಚ್ ಒಳಗಡೆ ಕೊಟ್ಟ ಅಂದರೆ ಖತರ್ನಾಕ್ ಬ್ರೋ. ಅವ್ರು ಶ್ರೀಲಂಕಾದವರು ಮುಚ್ಕೊಂಡು ಮನೆಗೆ ಹೋಗ್ಬೇಕು. ಖತರ್ನಾಕ್ ಬಾಯ್. ಒಬ್ಬರಿಗಿಂತ ಒಬ್ಬರು ಖತರ್ನಾಕ್ ಆಡಿದ್ರು. ಬಾಲಿಂಗ್ ನೋಡಬೇಕು, ಬಾಲಿಂಗು ಬ್ಯಾಟಿಂಗು ಎಲ್ಲ ಕಂಟ್ರೋಲ್ ಒಳಗಡೆ ಇತ್ತು. ಅವರು ಈ ಥರ ಆಡಿದ್ರು, ಇವ್ರು ಆ ಥರ ಆಡಿದ್ರು. ನನಗೆ ಯಾಕೋ ಇಂಡಿಯಾ ಟೀಮ್ ಯಾಕೋ ಸ್ಟ್ರಾಂಗ್ ಅನಿಸ್ತಾ ಇದೆ. ಇನ್ನು ನೋಡಬೇಕು ಇನ್ನೇನು ಇನ್ನು ರಿಯಲ್ ಮ್ಯಾಚ್ ಒಳಗಡೆ ಪರ್ಫಾರ್ಮೆನ್ಸ್ ಬರ್ತೈತಿ. ಇದಕ್ಕೂ ವಾರ್ಮಪ್ ಮ್ಯಾಚ್ ಇತ್ತು. ವಾರ್ಮಪ್ ಮ್ಯಾಚ್ ಒಳಗಡೆ ಫೈನಲಿ ಇಂಡಿಯಾ ಗೆತ್ತು. ನಾನು ಅಂದ್ಕೊಂಡಿಲ್ಲ ವಾರ್ಮಪ್ ಮ್ಯಾಚ್ ಒಳಗಡೆ ಇವ್ರು ಬಿಟ್ಬಿಡ್ತಾರೆ ಹಾಗೆ ಅಂತ ಅಂದ್ಕೊಂಡಿಲ್ಲ. ಆದರೆ 6 ವಿಕೆಟ್ಗೆ ಗೆದ್ದಿದ್ದಾರೆ. ಇದು ಕೂಡ ಒಂದು ಇದು. ಅದೇ ಇಂಟ್ರೆಸ್ಟ್ ಬರೋ ಸಂಬಂಧ ಅಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಎಲ್ಲ ಮಾಡಿದ್ರು.
ಫೈನಲಿ ಇಂಡಿಯಾದವ್ರು ಗೆದ್ದಿದ್ರು. ಇನ್ನು ನೋಡ್ಬೇಕು ಒಂದು ಸೆಕೆಂಡ್ ಏನಾಗುತ್ತೆ. ನನಗೆ ಅನ್ಸೋದಾಗಿ ಇಂಡಿಯಾ ಅನ್ಕೊಂಡು ಡೆಫಿನೆಟ್ಲಿ ಗೆಲ್ಲುತ್ತೆ, ಅದ್ರೊಳಗಡೆ ನೋ ಚಾನ್ಸ್ ಶ್ರೀಲಂಕಾ ಗೆಲ್ಲುತ್ತೆ. ಆದರೆ ಏನೋ ಒಂದು ಸ್ವಲ್ಪ ಕೇಳಿ ಬಹುತೇಕ ಪರಮಾತ್ಮ ಹಂಗೆ ಹಿಂಗೆ ಮಾಡಿದಂದರೆ ನಮ್ಮ ಇಂಡಿಯಾದವ್ರು ಸೋತ್ರಂದರೆ ಕದಂಬಾಯಿ. ಶ್ರೀಲಂಕಾ ಜೊತೆ ನಾವು ಸೋತೋದು ಅಂದರೆ ಕದಂಬಾಯಿ. ನಮ್ಮ BCCI ಅಪಮಾನ. ಯಾಕಂದರೆ ಅವ್ರದ್ದು ಶ್ರೀಲಂಕಾದವ್ರದ್ದು ಮ್ಯಾಚು ಬೇರೆ ದೇಶದವರು ನಮ್ಮ ಇಂಡಿಯಾಗೆ ಬಂದರೆ ಅವ್ರು ಹೋಮ್ ಗ್ರೌಂಡ್ ಅಂದ್ಕೊಂಡು ಮ್ಯಾಚ್ ಆಡ್ತಾರೆ. ಅಂದರೆ ಇವ್ರು ನೋಡಿ ನಮ್ಮ ಇಂಡಿಯಾ ಟೀಮ್ ಏನಾದರೂ ಅಲ್ಲಿ ಸೋತಿತ್ತು ಅಂದರೆ ಯಾವ ಥರ ಪರಿಸ್ಥಿತಿ ಆಗ್ಬೋದು. ಕದಂಬಾಯಿ ಈ ಥರ ಏನಕ್ಕೂ ಆಗೋದು ಮಾತೇ ಇಲ್ಲ ಬ್ರೋ. ನಾವು ಆಕೆ ತಿರುಗಿ ನೋಡೋಲ್ಲ, ಯಾಕಂದರೆ ಇಂಡಿಯಾ ಡೆಫಿನೆಟ್ಲಿ ಗೆಲ್ಲುತ್ತೆ. ಐ ಹೋಪ್ ಯು ಆರ್ ಎಂಜಾಯ್ ದಿಸ್ ವಿಡಿಯೋನ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋ. ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಬರ್ತವೆ. ಒಂದು ಸ್ವಲ್ಪ ಜರ ಆ ಕೇಳಿ ಈ ಕೇಳಿ ಮಿಸ್ಟೇಕ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.